ಸರ್ ತಮಗೆ ಒಳ ಏಟಿನ ಭಯ ಇದೆಯಾ ಸರ್? ಕರ್ನಾಟಕದ BJPಗೆ ಒಳ ಏಟಿನ ಭಯ ಇದೆ ಅಂತ ಹೇಳುವಂಥ ಕಾಂಗ್ರೆಸ್ನವ್ರು ಈ ಲೆಕ್ಕಾಚಾರವನ್ನು ಹೆಂಗೆ ಸದುಪಯೋಗ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗ, ಉತ್ತರ ಕನ್ನಡ, ಚಿತ್ರದುರ್ಗ, ದಾವಣಗೆರೆ. ಇದಕ್ಕೆ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಅವರಿಗೆ ಜ್ಞಾನೋದಯ ಆಗ್ತದೆ. ಒಳ ಏಟು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದು. ನನ್ನ ಯಾವುದೇ ಪಕ್ಷದ ಕಾರ್ಯಕರ್ತ, ನಮ್ಮ ಯಾವುದೇ ಒಬ್ಬ ಪಕ್ಷದ ಹಿರಿಯ ಮುಖಂಡರು ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ, ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕೈ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾತ್ರಿ 2 ಗಂಟೆಗೆ ಎಬ್ಸಿದ್ರು ಅವ್ರು ಮೋದಿ ಅಂತಕ್ಕಂಥದ್ದೇ ಹೇಳ್ತಕ್ಕಂಥದ್ದು. ಅಂದರೆ ಒಂದು ರೀತಿ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಹಗಲು ರಾತ್ರಿ ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಮುಖಂಡ ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಧರ್ಮನೂ ಕೂಡ ಹೌದು. ಹಾಗಾಗಿ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸರ್, ತಾವು ಎಲ್ಲ ಕಡೆ ಅಸಮಾಧಾನಗಳನ್ನು ಶಮನ ಮಾಡೋದ್ರಲ್ಲಿ ಸಮರ್ಥರಿದ್ದೀರಿ, ನಾನು ಒಪ್ಕೋತೀನಿ. ಆದರೆ ನಿಮ್ಮ ಸ್ವಂತ ಮನೆ ಶಿವಮೊಗ್ಗದ್ದು ಮಾತ್ರ ಯಾಕೆ ಈ ಲೆವೆಲ್ಗೆ ಹೋಗ್ಬಿಡ್ತು? ಖಂಡಿತ ಸರಿಯಲ್ಲ. ಹಿರಿಯರಾಗಿರ್ತಕ್ಕಂಥ ಮಾನ್ಯ ಈಶ್ವರಪ್ಪನವರು, ಯಡಿಯೂರಪ್ಪನವ್ರು ಕೈ ಹಿಡಿದು ಬೆಳೆಸಿದ್ದಾರೆ ಈಶ್ವರಪ್ಪನವ್ರನ್ನ. ಶಿವಮೊಗ್ಗದಲ್ಲಿ ಇವತ್ತು ಹೇಳ್ತೇನೆ, ಮೊದಲ ಬಾರಿ ಈಶ್ವರಪ್ಪನವರು ಚುನಾವಣೆ ನಿಂತಾಗ ಯಡಿಯೂರಪ್ಪನವ್ರ ಶ್ರಮ ಏನು ಅಂತೇಳಿ ನನಗೂ ಕೂಡ ಕೇಳಿದ್ದೇನೆ, ನಾನು ತಿಳ್ಕೊಂಡಿದ್ದೇನೆ. ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಈಶ್ವರಪ್ಪನ ಕೈ ಬಿಡಲಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಾರೆ, ಸರ್ಕಾರ ಬಂದಾಗ ಸಚಿವರನ್ನಾಗಿ ಮಾಡ್ತಾರೆ, ಉಪಮುಖ್ಯಮಂತ್ರಿ ಆಗಿ ಮಾಡ್ತಾರೆ, ಒಳ್ಳೊಳ್ಳೆ ಖಾತೆ ಕೊಟ್ಟು ಶಿವಮೊಗ್ಗ ಉಸ್ತುವಾರಿನೂ ಕೊಡ್ತಾರೆ. ಅದು ನಾನು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಈಶ್ವರಪ್ಪನ ಈಗಲೂ ಕೂಡ ತಮ್ಮ ಮೂಲಕ ನಾನು ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನಾಡಿನ ಲಕ್ಷಾಂತರ ಕಾರ್ಯಕರ್ತರು ರಾತ್ರಿ ಹಗಲು ಹೊತ್ತು ತಮ್ಮ ಶ್ರಮವನ್ನು ಹಾಕಿ ಬೆವರು ಸುರಿಸಿ ಹೊತ್ತು ಪಕ್ಷವನ್ನು ಕಟ್ಟಿದ್ದಾರೆ. ನಿಮ್ಮ ಶ್ರಮನೂ ಕೂಡ ಇದೆ. ಯಡಿಯೂರಪ್ಪನವರು, ಅನಂತಕುಮಾರು, ತಂಗ ಅವರು, ಜಗದೀಶ್ ಶೆಟ್ಟರ್ ಅವ್ರದ್ದು, VS ಆಚಾರ್ಯ ಇರ್ಬೋದು, ರಾಮಚಂದ್ರಗೌಡರು ಇರ್ಬೋದು, ಈಶ್ವರಪ್ಪನ ಆದಿಯಾಗಿ ಇವತ್ತು ಶ್ರಮಪಟ್ಟಿರದೆ ಪಕ್ಷ ಎಷ್ಟು ಎತ್ತರಕ್ಕೆ ಬಂದಿರತಕ್ಕಂಥದ್ದು. ನಾನು ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತಕ್ಕಂಥದ್ದು, ಈಗಲೂ ಕೂಡ ಕಾಲ ಮಿಂಚಿಲ್ಲ. ಯಾವುದೋ ತಪ್ಪು ಮಾಹಿತಿಗಳು ನಿಮಗೇನು ತಲುಪಿದೆ ಅದನ್ನು ಅಪಾರ್ಥ ಮಾಡಿಕೊಂಡೆ ಅದನ್ನು ಬದಿಗಿಟ್ಟು ಮೋದಿ ಮತ್ತೊಮ್ಮೆ ಅಂತ ಹೇಳ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು ಈಗಲೂ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಕೈ ಜೋಡಿಸ್ಬೇಕು, ಪಕ್ಷದ ಜೊತೆಲಿ ಇರಬೇಕು, ಯಾವುದೇ ಕಾರಣಕ್ಕಿಂತ ದುಸ್ಸಾಹಸ ಕೈ ಹಾಕಬಾರ್ದು ಅನ್ನೋ ಮನವಿಯನ್ನು ತಮ್ಮ ಮೂಲಕ ಮಾಡ್ತಿದ್ದೇನೆ. ಮತ್ತು ಭಾಳ ಪ್ರಮುಖವಾಗಿ ಈಶ್ವರಪ್ಪನವರು ಕೂಡ ಒಬ್ಬರು ಪಕ್ಷ ಕಟ್ಟಿರ್ತಕ್ಕಂಥದ್ದು, ಅವರು ಕೂಡ ಒಬ್ಬರು. ಅಲ್ಲ, ಅವ್ರು ಏನು ಹೇಳ್ತಾರೆ, ಮಗನ ಬಗ್ಗೆ ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ನೋವು. ಆದರೆ ಒಂದು ಹೇಳ್ತೇನೆ, ಇನ್ನೂ ಕೂಡ ಭವಿಷ್ಯ ಇದೆ, ಇನ್ನೂ ಭವಿಷ್ಯ ಇದೆ. ಅಲ್ಲ, ಮಗನಿಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳುವಂಥ ನೋವಾ, ಅಥವಾ ಯಡಿಯೂರಪ್ಪನವ್ರ ಮಕ್ಕಳಿಗೆ ರಾಜ್ಯಾಧ್ಯಕ್ಷ ಸೀಟ್ ಸಿಕ್ಕಿದೆ ಅಂತ ಹೇಳುವಂಥ ಬೇಸರನಾ? ಯಡಿಯೂರಪ್ಪನವ್ರ ಮಗನಿಗೆ ಅಥವಾ ವಿಜೇಂದ್ರನಿಗೆ ಯಡಿಯೂರಪ್ಪನವ್ರ ರೆಕಮೆಂಡೇಷನ್ ಮೇಲೆ ಕೇಂದ್ರದ ವರಿಷ್ಠರನ್ನ ಅಧ್ಯಕ್ಷನ ಮಾಡಿದರೆ ನಿಮ್ಮ ಮಾತನ್ನು ಒಪ್ಕೊಳ್ತೇನೆ, ಅಥವಾ ಅವ್ರ ಮಾತನ್ನು ಒಪ್ಕೊಳ್ತೇನೆ. ಇವತ್ತು ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರು. ಯಡಿಯೂರಪ್ಪನವ್ರ ಮಗನ ಕಾರಣಕ್ಕೆ ನನಗೆ ಸ್ಥಾನಮಾನ ಕೊಡೋದಿದ್ದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನ ಇಳಿದ್ಮೇಲೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಾನು MLC ಮಾಡಿ ಮಂತ್ರಿ ಮಾಡ್ತಾಯಿದ್ರು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾಯಿತ್ತು. ಅವಾಗ ಒಪ್ಕೊಳ್ತಿದ್ದೆ ನಾನು ಕೂಡ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು. ನಾನೇನು ಕಳೆದ 10-15 ವರ್ಷದಿಂದ ನಿರಂತರವಾಗಿ ಪಕ್ಷದಲ್ಲಿ ನಾನು ಕೂಡ ಒಬ್ಬ ಕಾರ್ಯಕರ್ತಾಗಿ ದುಡಿದಿದ್ದೇನೆ. BJP ಬೆಂಗಳೂರು ಮಹಾನಗರದ ಕಾರ್ಯದರ್ಶಿಯಾಗಿ ದುಡಿದಿದ್ದೇನೆ, ರಾಜ್ಯದಲ್ಲಿ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ದುಡಿದಿದ್ದೇನೆ, ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದ್ದೇನೆ, ರಾಜ್ಯದ ಉಪಾಧ್ಯಕ್ಷರಾಗಿ ದುಡಿದಿದ್ದೇನೆ, ಉಪಚುನಾವಣೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಇದನ್ನು ಗುರುತಿಸಿ ಪಕ್ಷದ ವರಿಷ್ಠರಿಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ರಾಜ್ಯದ ಅಧ್ಯಕ್ಷ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸ್ಥಾನ ಅಲ್ಲ, ಒಂದು ಜವಾಬ್ದಾರಿ ಸ್ಥಾನ. ಅಥವಾ ಯಡಿಯೂರಪ್ಪನ ಮಗ ಅಂತ ಸೀಟ್ ಸಿಕ್ಕಿದ್ದಲ್ಲ ಇದು ನಿಮಗೆ? ಖಂಡಿತ ಇಲ್ಲ ರೀ. ನಮ್ಮ ರಾಷ್ಟ್ರೀಯ ನಾಯಕತ್ವ ಏನಿದೆ, ನಿಮ್ಮ ಶ್ರಮಕ್ಕೆ ಕೊಟ್ಟಿದ್ದಾರೆ. ಹಂಗಂತೇಳಿ ನಾನೇ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ನನಗಿಂತ ಹೆಚ್ಚು ಕೆಪಾಸಿಟಿ ಇರ್ತಕ್ಕಂಥ ನಾಯಕರುಗಳು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಒಪ್ಕೊಳ್ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯನೂ ಕೂಡ ಇದೆ. ಇತ್ತು ರಾಜ್ಯದ ಅಧ್ಯಕ್ಷರಾಗಿ ನಾವು ಒಂದಿನ ಮನೇಲಿ ಕೂತಿಲ್ಲ. ಕಳೆದ 4 ತಿಂಗಳಲ್ಲಿ 15,000 ಕಿಲೋಮೀಟರಷ್ಟನ್ನು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬತಕ್ಕಂಥ ಕೆಲಸ ಮಾಡಿದ್ದೇನೆ. ಯಡಿಯೂರಪ್ಪನವ್ರ ಮಗ ಅಂತೇಳಿ ಮನೇಲಿ ಕೂತಿಲ್ಲ ನಾನು. ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯಷ್ಟು ಹೊಣೆಗಾರಿಕೆ ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಜವಾಬ್ದಾರಿನ ಅರ್ಥಕೊಂಡು ಯಾವ ರೀತಿ ಕೆಲಸ ಮಾಡಬೇಕಾಗಿರ್ತ ಕರ್ತವ್ಯ ನನ್ನ ಮೇಲಿದೆ, ಅದನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ತಮ್ಮ ಮೂಲಕ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಒಬ್ಬ ಕಾರ್ಯಕರ್ತರ ನೋವಾಗ್ತಕ್ಕಂಥ, ಅವರು ದೆಹಲಿಯಲ್ಲಿ ಹೇಳಿದ್ದಾರೆ, ಅಮಿತ್ ಶಾ ಅವರು ಹೇಳಿದ್ರು ನಾನು ನಿಲ್ತೀನಿ ಅಂತ ಹೇಳಿದ್ದಾರೆ. ನಾನು ರಾಜ್ಯದ ಅಧ್ಯಕ್ಷನಾಗಿ, ಯಡಿಯೂರಪ್ಪನವ್ರ ಮಗ ಆಗಲ್ಲ, ರಾಜ್ಯದ ಅಧ್ಯಕ್ಷನಾಗಿ ಮಾನ್ಯ ಈಶ್ವರಪ್ಪನವರಲ್ಲಿ ಈಗಲೂ ಕೂಡ ಮನವಿ ಮಾಡ್ತೇನೆ. ಹಿರಿಯರಿದ್ದೀರಿ ನೀವು,
ಏನೇ ನೋವುಗಳಾಗಿದ್ದು ತಪ್ಪುಗಳಾಗಿದ್ರು ಕೂಡ ಸರಿಪಡಿಸ್ತಕ್ಕಂಥ ಅವಕಾಶಗಳು ಇನ್ನೂ ಕೂಡ ಇದೆ, ಸಮಯ ಇದೆ. ಹಾಗಾಗಿ ತಾವು ದೊಡ್ಡವರಾಗಿ ಕಾರ್ಯಕರ್ತನನ್ನು ನನ್ನಲ್ಲಿನ ತಪ್ಪಿದ್ದರದನ್ನು ಕ್ಷಮಿಸಿ ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸಬೇಕು ಅನ್ನೋ ವಿನಂತಿಯನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಹೇಳ್ತೇನೆ, ರಾಘಣ್ಣವ್ರೇನೋ ಹಿನ್ನಡೆ ಪ್ರಶ್ನೆನೇ ಇಲ್ಲ ರೀ. ರಾಘವೇಂದ್ರ ಅವರು ಕಳೆದ 15 ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮನೆ ಮನೆ ಮಾತನಾಡ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್, ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಹೊತ್ತು ರಾಘಣ್ಣ ಅವರ ನಾಯಕತ್ವವನ್ನು ಮೆಚ್ಕೊಂಡಿದ್ದಾರೆ, ಅವರ ಅಭಿವೃದ್ಧಿ ಕೆಲಸನ ಒಪ್ಕೊಂಡಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ರಾಘವೇಂದ್ರ ಅವ್ರು ಗೆಲ್ತಾರೆ, ಅದ್ರ ಬಗ್ಗೆ ನನಗೆ ಭಯ ಇಲ್ಲ. ಆದರೆ ಮಾನ್ಯ ಈಶ್ವರಪ್ಪನವರು ಹಿರಿಯರಿದ್ದಾರೆ. ಇಂಥ ಒಂದು ನರೇಂದ್ರ ಮೋದಿಜಿಯವರ ಯುಗದಲ್ಲಿ ಇಷ್ಟು ಒಳ್ಳೆಯ ಸಂದರ್ಭದಲ್ಲಿ ಈ ರೀತಿಗಳು ತೀರ್ಮಾನ ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಮನವಿಯನ್ನು ರಾಜ್ಯದ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ನಾನು ಮಾಡ್ತಾ ಇದ್ದೇನೆ ಮಾನ್ಯ ಈಶ್ವರಪ್ಪನವರಲ್ಲಿ. ಸರ್, ಈಶ್ವರಪ್ಪನವ್ರದ್ದು ಉಚ್ಚಾಟನೆ ಲೆವೆಲ್ ತನಕ ಹೋಗುತ್ತಾ ಸರ್? ನೋಡಿ, ಈ ವಿಚಾರಗಳು ನನಗೀಗಲೂ ಕೂಡ ವಿಶ್ವಾಸ ಇದೆ. ಸತ್ಯಾಸತ್ಯತೆ ಅವರಿಗೆ ಅರ್ಥ ಆದರೆ ಖಂಡಿತ ಅವ್ರ ನಿರ್ಧಾರದಿಂದ ಹಿಂದೆ ಬರ್ತಾರೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಉಚ್ಚಾಟನೆ ಬಗ್ಗೆ ನಾನು ಮಾತನಾಡೋದಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.